ನಿನ್ನೆ ದಿನ ವಿಜಯಪುರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಜಿಗಜಿಣಗಿಯವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಗೃಹ ಸಚಿವರನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ದಲಿತ ಮನುಷ್ಯನಿಗೆ RSS ವಿಚಾರ ಏಕೆ ಬೇಕು ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ದಲಿತರು ಯಾವುದೇ ವಿಚಾರವನ್ನು ಮಾಡಬಾರ್ದ, ಭಾರತದ ಸಂವಿಧಾನದ ಪ್ರಕಾರ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಆಲ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಲಾ. ಭಾರತದ ಸಂವಿಧಾನದಲ್ಲಿ ಸಮಾನತೆ, ಭ್ರಾತೃತ್ವ, ಸಹೋದರತ್ವವನ್ನು ಕೊಟ್ಟಿದ್ದಾರೆ. ಆದರೆ ರಮೇಶ್ ಜಿಗಜಿಣಗಿಯವರು ದಲಿತ ಮನುಷ್ಯರು RSS ಬಗ್ಗೆ ವಿಚಾರ ಮಾಡಬಾರದು ಅಂತಕ್ಕಂಥ ಹೇಳಿಕೆಯನ್ನು ನೀಡಿರುವುದು, ಇನ್ನೂ ಕೂಡ ದಲಿತರು ಕೀಳಾಗಿ ಬದುಕಬೇಕು, ಜಾತೀಯತೆಯ ವ್ಯವಸ್ಥೆಯಲ್ಲಿ ಇರಬೇಕು ಅಥವಾ ವರ್ಣಾಶ್ರಮ ಪದ್ಧತಿಯಲ್ಲಿ ಬದುಕಬೇಕು ಅಂತಕ್ಕಂಥ ವಿಚಾರ ಜಿಗಜಿಣಗಿಯವ್ರದ್ದಿದೆಯೋ ಅಥವಾ ಅವರ ಮನಸ್ಥಿತಿ ಆಗಿದೆಯೋ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಅವರ ಹೇಳಿಕೆಯನ್ನ ಖಂಡಿಸ್ತೀವಿ. ಮತ್ತು ತಾವು ಕೂಡ ಒಬ್ಬ ದಲಿತ ಸಮಾಜದಿಂದ ಬಂದಂತ ವ್ಯಕ್ತಿಯಾಗಿ ಮೀಸಲು ಕ್ಷೇತ್ರದಲ್ಲಿ ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಮತ್ತು ರಾಜ್ಯದಲ್ಲಿ ಸಚಿವರಾಗಿದ್ದಂಥವರು ಈ ಹೇಳಿಕೆಯನ್ನ ನೀಡಿರುವುದು ನಮ್ಮ ಎಲ್ಲ ದಲಿತ ಬಾಂಧವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಆದ ಕಾರಣ ನಾವು ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಈ ಕೂಡಲೇ ದಲಿತ ಬಂಧುಗಳ ಕ್ಷಮೆಯನ್ನ ಕೋರಬೇಕಂತ ಅವರಲ್ಲಿ ಆಗ್ರಹ ಮಾಡ್ತೇವೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕಾಳಪ್ಪ ಶಂಕರ್ ಐಹೊಳೆ, ರಾಯಭಾಗ.